ಇನ್ನು ನಟ ದರ್ಶನ್ ಕೇಸಿಗೆ ದೇಶದ ನಂಬರ್ 1 ವಕೀಲರು ಎಂಟ್ರಿ ಕೊಟ್ಟಿದ್ರು. ಈ ವಕೀಲರು ವಾದ ಮಾಡಿದ್ರೆ ದರ್ಶನ್ಗೆ ರಿಲೀಫ್ ಫಿಕ್ಸು. ದೇಶಕ್ಕೆ ಅತ್ಯಂತ ದುಬಾರಿ ಲಾಯರ್ ಈಗ ದರ್ಶನ್ ಪರ ವಾದವನ್ನ ಮಂಡಿಸ್ತಾರೆ. ಹದಿನೆಂಟನೇ ತಾರೀಖು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ನಿರ್ಣಾಯಕ ದಿನ. ಅವತ್ತಿನ ದಿನ ವಕಾಲತ್ತು ಮಾಡುವ ಲಾಯರ್ ಯಾರು ಗೊತ್ತಾ? ಭಾರತದ ಅತ್ಯಂತ ದುಬಾರಿ ಲಾಯರು. ಒಂದು ಘಳಿಗೆ ಕೂತು ನನ್ನದು ಈ ತರಹದ್ದೊಂದು ಕೇಸು ಅಂತ ಹೇಳಿ ನೀವು ಬಾಯಿ ಬಿಡೋದಕ್ಕೂ 10 ಲಕ್ಷ ಕೊಡಬೇಕಾಗಿ ಬರುತ್ತೆ. ಆ ತರಹದ ಕ್ವಾಲಿಟಿ ಮತ್ತು ಆ ತರಹದ ಹೆಸರು ಮಾಡಿರುವಂತ ಒಬ್ಬ ಖ್ಯಾತ ವಕೀಲ. ದರ್ಶನ್ ಪರ ವಕಾಲತ್ತು ಮಾಡುವ ವಕೀಲರುಗಳ ಪೈಕಿ ಅತ್ಯಂತ ದುಬಾರಿ ವಕೀಲರು. ದರ್ಶನ್ ಹುಡುಕಿ ಇವರನ್ನೇ ಹುಡುಕೊಂಡ್ರು ಅಥವಾ ಇವರ ಸೌಭಾಗ್ಯಕ್ಕೆ ಇವರೇ ಬಂದು ಸಿಕ್ಕಾಕೊಂಡ್ರು ಗೊತ್ತಿಲ್ಲ. ಹೈಕೋರ್ಟ್ ಬಳಿಕ ಸುಪ್ರೀಂನಲ್ಲೂ ಕೂಡ ಡಿ ಬಾಸ್ಗೆ ರಿಲೀಫ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಲಾಯರ್ ಸಿಬಲ್. ಹೈಕೋರ್ಟ್ನಲ್ಲಿ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಜೊತೆಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು. ತನಿಖಾಧಿಕಾರಿಗಳ ಅಂದ್ರೆ ರಾಜ್ಯದ ಗೃಹ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿಕೊಂಡು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗಬಾರದು. ಯಾಕಂತ ಹೇಳಿದ್ರೆ ಆತ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇದೆ. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೇ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು. ಈಗ ಆ ಒಂದು ಪ್ರಕರಣ 18ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಆ ಸಂದರ್ಭ ದರ್ಶನ್ ಪರ ವಕಾಲತ್ತು ಮಾಡುವಂಥ ವಕೀಲರು ಕೂಡ ಅತ್ಯಂತ ಬಲಿಷ್ಠರಾಗಿರಬೇಕು. ಹಾಗಿದ್ದಾಗ ಮಾತ್ರ ದರ್ಶನ್ಗೆ ಶಾಶ್ವತ ರಿಲೀಫ್ ಸಿಗುವಂತಹದ್ದು. ದರ್ಶನ್ ಈ ಘಳಿಗೆವರೆಗೂ ಕೂಡ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ದರ್ಶನ್ ಹೊರಗಿರ್ತಕ್ಕಂತಹದ್ದು ತೀರ್ಪು ಬಂದ ನಂತರದ ಹೊರಗಿರುವಂತಹ ರೀತಿಯಲ್ಲ. ಇನ್ನೂ ಕೂಡ ಆ ಪ್ರಕರಣದಲ್ಲಿ ತೀರ್ಪು ಬಂದಿಲ್ಲ. ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಕರ್ನಾಟಕದ ಗೃಹ ಸಚಿವಾಲಯ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದೆ. ಆ ಒಂದು ಮೇಲ್ಮನವಿ ವಿಚಾರಣೆಯಾಗುವಂತಹದ್ದು 18ನೇ ತಾರೀಕು. 18ನೇ ತಾರೀಕು ವಕಾಲತ್ತು ವಹಿಸ್ತಾ ಇರುವಂತಹದ್ದು ಕಪಿಲ್ ಸಿಬಲ್. ಕಾಂಗ್ರೆಸ್ ಮುಖಂಡರೂ ಆಗಿರುವಂತಹ ಕಪಿಲ್ ಸಿಬಲ್ ಸಾಕಷ್ಟು ಕಾಂಗ್ರೆಸ್ ನಾಯಕರ ವಿರುದ್ಧದ ಸಾಕಷ್ಟು ಆರೋಪ ಬಂದಾಗಲೂ ಕೂಡ ಕಪಿಲ್ ಸಿಬಲ್ ವಾದ ಮಾಡಿ ಗೆದ್ದಿದ್ದಾರೆ. ಈ ತರಹದೊಂದು ಲಾಯರನ್ನು ಹಿಡ್ಕೊಂಡಿದ್ದಾರೆ ನಟ ದರ್ಶನ್. ಹಾಗಾದರೆ ನಟ ದರ್ಶನ್ಗೆ ರಿಲೀಸ್ ಹಾಗಾದರೆ ಫಿಕ್ಸಾ? ಈ ಒಂದು ಪ್ರಕರಣದ ತೀರ್ಪಿನಲ್ಲಿ ನಟ ದರ್ಶನ್ ಪರ ಗೆಲುವು ಸಿಗುತ್ತಾ? ದೇಶದ ಅತ್ಯಂತ ದುಬಾರಿ ವಕೀಲರು ದರ್ಶನ್ ಪರ ವಾದ. ದರ್ಶನ್ ಪರ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ವಾದ ಮಂಡಿಸಲಿದ್ದಾರೆ. ಕಾಂಗ್ರೆಸ್ ಮುಖಂಡರೂ ಆಗಿರುವಂತಹ ಕಪಿಲ್ ಸಿಬಲ್ ಒಂದು ಸಿಟ್ಟಿಂಗಿಗೆ ಕಪಿಲ್ ಸಿಬಲ್ ಫೀಸ್ ಬರೋಬ್ಬರಿ 10 ಲಕ್ಷ ರೂಪಾಯಿ. ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗೋದು ಹಾಗಾದ್ರೆ ಫಿಕ್ಸಾ? ಅತ್ಯಂತ ದುಬಾರಿ ಲಾಯರ್ನ ನೇಮಿಸಿಕೊಂಡಿದ್ದಾರೆ ದರ್ಶನ್. ಮಾರ್ಚ್ 18ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ವಾದ ಮಂಡಿಸಲಿಕ್ಕಿದ್ದಾರೆ. ಹೈಕೋರ್ಟ್ ಬಳಿಕ ಸುಪ್ರೀಂನಲ್ಲೂ ಕೂಡ ಡಿ ಬಾಸ್ಗೆ ರಿಲೀಫ್ ಹಾಗಾದ್ರೆ ಫಿಕ್ಸಾ? ಸಾಕಷ್ಟು ಕಾನೂನು ಕಂಟಕಗಳು ಎದುರಾಗಿತ್ತು. ತನಿಖಾಧಿಕಾರಿಗಳು ಮನವಿ ಮಾಡಿಕೊಂಡಂತೆ ಅದರ ಭಾಗವಾಗಿ ದರ್ಶನ್ ಕೈಯಲ್ಲಿ ಬಂದೂಕು ಇರಬಾರ್ದು ಅಂತ ಹೇಳಿ ಒಂದು ತಕರಾರು ಮಾಡಿದರು ಪೊಲೀಸರು. ಆತನ ಕೈಯಲ್ಲಿ ಬಂದೂಕು ಇದ್ದರೆ ಸಾಕ್ಷಿಗಳ ಮೇಲೆ ಬೆದರಿಕೆ ಒಡ್ಡಬಹುದು, ಪ್ರಭಾವ ಬೀರಬಹುದು ಅಂತ ಹೇಳಿ ತಕ್ಷಣ ಪೊಲೀಸರು ನೋಟಿಸನ್ನು ಕೊಟ್ಟರು. ನೋಟಿಸ್ಗೆ ಯಾವುದೇ ಥರದ ಉತ್ತರವನ್ನು ಕೊಟ್ಟಿರಲಿಲ್ಲ. ಅದಾದ ನಂತರ ಪೊಲೀಸರು ಆತನ ಮನೆಗೆ ರೇಡ್ ಮಾಡುವ ಪ್ರಯತ್ನದಲ್ಲಿದ್ದರು. ಅಷ್ಟೊತ್ತಿಗದಾಗಲೇ ಜೀಪ್ನಲ್ಲಿ ಬಂದು ಆತ ಯಾರು ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಂದು ಬಂದೂಕನ್ನು
ಸರೆಂಡರ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಅದು ಕೂಡ ಈ ಪ್ರಕರಣದ ತೀರ್ಪು ಬಂದ ನಂತರವಷ್ಟೇ ಆ ಬಂದೂಕನ್ನು, ಅಂದರೆ ಬಂದೂಕ್ ಅಂತ ಹೇಳಿದ್ರೆ ಆತನ ಕೈಯಲ್ಲಿದ್ದಂಥ ರಿವಾಲ್ವರ್, ಆ ರಿವಾಲ್ವರ್ ಸರೆಂಡರ್ ಆಗಿದೆ, ಈಗಾಗಲೇ ಪೊಲೀಸರ ವಶದಲ್ಲಿದೆ. ಜೊತೆಗೆ ತೀರ್ಪು ಬಂದ ನಂತರವಷ್ಟೇ ಆ ರಿವಾಲ್ವರನ್ನು ಮತ್ತೆ ಕೊಡುವಂತಹದ್ದು ದರ್ಶನ್ಗೆ. ಹೀಗೆಲ್ಲ ಇದ್ದಾಗ ದರ್ಶನ್ ಈಗ ನಿರಾಯುಧನಾಗಿದ್ದಾನೆ, ಕೈಯಲ್ಲಿ ಆಯುಧಗಳಿಲ್ಲ, ನಿರಾಯುಧ ನಟ, ಒಬ್ಬ ಹೈ ಪ್ರೊಫೈಲ್ ಪ್ರಕರಣದ ಸೆಲೆಬ್ರಿಟಿ ನಟ ದರ್ಶನ್ ಹೋದ ಕಡೆಯಲ್ಲೆಲ್ಲ ಕ್ರೌಡ್ ಸೇರುತ್ತೆ, ಸಹಸ್ರಾರು ಅಭಿಮಾನಿಗಳು ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ನನಗೆ ಸೆಲ್ಫ್ ಡಿಫೆನ್ಸಿಗೆ ನನ್ನ ಬಳಿ ಏನೂ ಇಲ್ಲ, ಅಂದರೆ ಅಭಿಮಾನಿಗಳ ಸೋಗಿನಲ್ಲಿ ಆಗಂತಕರು ನನ್ನ ದಾಳಿ ಮಾಡ್ಬೋದು, ಅಟ್ಯಾಕ್ ನಡೆಸ್ಬೋದು ಅಂಥೇಳಿ ಸಾಕಷ್ಟು ಚಿತ್ರರಂಗದಲ್ಲೇ ಸಾಕಷ್ಟು ಶತ್ರುಗಳು ಕೂಡ ಇದ್ದಾರೆ, ಇನ್ನು ವ್ಯವಹಾರ ರೂಪದಲ್ಲಿಯೂ ಕೂಡ ಸಾಕಷ್ಟು ಶತ್ರುಗಳಿದ್ದಾರೆ. ಹೀಗೆಲ್ಲ ಇದ್ದಾಗ ನಟ ದರ್ಶನ್ ಕೈಯಲ್ಲಿ ಬಂದೂಕು ರಿವಾಲ್ವರ್ ಬೇಡವಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಯಾಗಿತ್ತು. ಒಟ್ಟಾರೆ ಈಗ ದೇಶದ ಬಲಾಢ್ಯ ವಕೀಲರೊಬ್ಬರು ದರ್ಶನ್ ಪರ ವಕಾಲತ್ತು ವಹಿಸಲಿದ್ದಾರೆ. ಇನ್ನು ಆ ಪ್ರಕರಣದ ತೀರ್ಪು ಏನಾಗುತ್ತೆ ಎನ್ನುವಂತಹದನ್ನು ಕಾದು ನೋಡಬೇಕಾಗಿದೆ.